ಫೈನಲ್ ಹಂತದಲ್ಲಿ ಯಶ್ ನಟನೆಯ ಟಾಕ್ಸಿಕ್. ಹಾಲಿವುಡ್ ಸ್ಟಂಟ್ ಮಾಸ್ಟರ್ ನಿಂದ ಸಖತ್ ಆಕ್ಷನ್ ಸೀನ್ಸ್. ಟಾಕ್ಸಿಕ್ ಟೀಮ್ ಸೇರಿದ್ರ ಅನಿರುದ್ಧ್ ರವಿಚಂದರ್. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಕೊನೆ ಹಂತದ ಚಿತ್ರೀಕರಣ ಭರದಿಂದ ಸಾಗುತ್ತಿದೆ. ಗೀತು ಮೋಹನ್ ದಾಸ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ. ಸದ್ಯ ಹಾಲಿವುಡ್ ಸ್ಟಂಟ್ ಮಾಸ್ಟರ್ ಜೆ ಪೆರ್ರಿ ಮಾರ್ಗದರ್ಶನದಲ್ಲಿ ಆಕ್ಷನ್ ಸನ್ನಿವೇಶಗಳ ಚಿತ್ರೀಕರಣ ನಡೀತಾ ಇದೆ. ಬಹಳ ಅದ್ದೂರಿಯಾಗಿ ಅಷ್ಟೇ ರೋಚಕವಾಗಿ ಸನ್ನಿವೇಶಗಳನ್ನು ಸೆರೆ ಹಿಡಿಯಲಾಗ್ತಾ ಇದೆ. ಗೀತು ಮೋಹನ್ ದಾಸ್ ಪತಿ ರಾಜೀವ್ ರವಿ ಚಿತ್ರದ ಛಾಯಾಗ್ರಾಹಕರಾಗಿದ್ದಾರೆ. ಅನಿರುದ್ಧ್ ರವಿಚಂದರ್ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡುತ್ತಾರೆ ಎನ್ನಲಾಗ್ತಾ ಇದೆ. ಬಹುಕೋಟಿ ವೆಚ್ಚದಲ್ಲಿ ಸಿನಿಮಾ ನಿರ್ಮಾಣ ಆಗ್ತಾ ಇದೆ. KVN ಪ್ರೊಡಕ್ಷನ್ ಜೊತೆ ಸೇರಿ ಯಶ್ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ. ಇದೆಲ್ಲದರ ನಡುವೆ ಚಿತ್ರದ ಬಗ್ಗೆ ಹೊಸದೊಂದು ವದಂತಿ ಹರಿದಾಡುತ್ತಿದೆ. ಗೀತು ಜೊತೆ ಕ್ಲಾಶ್ ಮಾಡಿಕೊಂಡ್ರ ಯಶ್. ನಿರ್ದೇಶಕಿಯನ್ನೇ ಮೂಲೆ ಗುಂಪು ಮಾಡಿದ್ರ ರಾಕಿ ಬಾಯ್. ಜಾಲತಾಣದಲ್ಲಿ ಹರಿದಾಡ್ತಿರೋ ಆ ವಿಷಯ ಆದ್ರೂ ಏನು? ನಟ ಯಶ್ ಮೊದಲಿನಿಂದಲೂ ತಮ್ಮ ಸಿನಿಮಾಗಳ ಬಗ್ಗೆ ಬಹಳ ಮುತುವರ್ಜಿ ವಹಿಸುತ್ತಾರೆ. ಕತೆ, ಚಿತ್ರಕಥೆ, ಕಲಾವಿದರು, ತಂತ್ರಜ್ಞರ ಬಳಗ ಹೀಗೆ ಎಲ್ಲದರ ಕುರಿತು ಆಸಕ್ತಿಯಿಂದ ನೋಡಿಕೊಳ್ಳುತ್ತಾರೆ. KGF ಚಿತ್ರಕ್ಕೂ ಅವರ ಕೊಡುಗೆ ಎಷ್ಟಿದೆ ಎನ್ನುವುದು ಗೊತ್ತೇ ಇದೆ. ಪ್ರಶಾಂತ್ ನೀಲ್ ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ. ದೊಡ್ಡ ಕನಸು ಕಾಣುವ ಯಶ್ ಅದನ್ನು ನನಸು ಮಾಡಿಕೊಳ್ಳಲು ಹಗಲಿರುಳು ಶ್ರಮಿಸುತ್ತಾರೆ. KGF 2 ಬಳಿಕ ಮುಂದೇನು ಎನ್ನುವ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿತ್ತು. ಖುದ್ದು ಯಶ್ಗೂ ಇದು ದೊಡ್ಡ ಪ್ರಶ್ನೆಯೇ ಆಗಿತ್ತು. ಸಾಕಷ್ಟು ಕತೆಗಳನ್ನು ಕೇಳಿ ಕೊನೆಗೆ ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಹೇಳಿದ ಕತೆ ಒಪ್ಪಿಕೊಂಡಿದ್ದರು. ಕತೆ, ಚಿತ್ರಕಥೆ ಮಾಡುವುದಕ್ಕೆ ಸಲಹೆ ಸೂಚನೆ ನೀಡಿದ್ದರು. ಸದ್ಯ ಸಿನಿಮಾ 60% ಚಿತ್ರೀಕರಣ ಮುಗಿದಿದೆ. ಆದರೆ ಗೀತು ಮೋಹನ್ ದಾಸ್ ಅವರನ್ನ ಬಿಟ್ಟು ಯಶ್ ತಾವೇ ಟಾಕ್ಸಿಕ್ ಸಿನಿಮಾ ನಿರ್ದೇಶನ ಮಾಡುತ್ತಿದ್ದಾರೆ. ಇಬ್ಬರ ನಡುವೆ ಈಗೋ ಕ್ಲಾಶ್ ಆಗಿದೆ ಎನ್ನುವ ಗುಸುಗುಸು ಶುರುವಾಗಿದೆ. ಮಲಯಾಳಂ ನಟನಿಂದ ಕ್ಲಾಶ್ಗೆ ಸಿಕ್ತು ಕ್ಲಾರಿಟಿ. ಅದ್ಭುತ ತಂಡದಿಂದ ರೆಡಿಯಾಗಿದೆ ಟಾಕ್ಸಿಕ್ ಸಿನಿಮಾ. ಪ್ರೇಕ್ಷಕರ ನಾಡಿಮಿಡಿತ ಗೊತ್ತಿರೋದೇ ಯಶ್ಗೆ ಪ್ಲಸ್ ಪಾಯಿಂಟ್. ಎಸ್, ಎಲ್ಲ ಅಂತೆಕಂತೆಗಳಿಗೆ ಮಲಯಾಳಂ ನಟ ಸುದೇವ್ ನಾಯರ್ ಪ್ರತಿಕ್ರಿಯಿಸಿದ್ದಾರೆ. ಯಶ್ ಜೊತೆ ಟಾಕ್ಸಿಕ್ ಚಿತ್ರದಲ್ಲಿ ಸುದೇವ್ ನಟಿಸಿದ್ದು ಎಲ್ಲ ವದಂತಿಗಳನ್ನು ಅವರು ತಳ್ಳಿ ಹಾಕಿದ್ದಾರೆ. ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ಸಂದರ್ಶನ ಒಂದರಲ್ಲಿ ಈ ಬಗ್ಗೆ ಮಾತನಾಡಿ, ನಟ ಹಾಗೂ ನಿರ್ದೇಶಕರ ನಡುವೆ ಯಾವುದೇ ಈಗೋ ಕ್ಲಾಶ್ ನಾನು ಎಂದಿಗೂ ನೋಡಿಲ್ಲ. ಇದುವರೆಗೂ ಕೆಲಸ ಮಾಡಿದ ಅದ್ಭುತ ತಂಡ ಇದಾಗಿದೆ. ಯಾವುದೇ ಒತ್ತಡ ಇಲ್ಲದೆ ಇದ್ದ ಸೆಟ್ ಅದು. ಸದ್ಯ ಹರಿದಾಡುತ್ತಿರುವ ಗಾಳಿ ಸುದ್ದಿಯಲ್ಲಿ ಯಾವುದೇ ಸತ್ಯವಿಲ್ಲ. ಕೆಲವರು ಅಸೂಯೆಯಿಂದ ಇಂತಹ ವದಂತಿ ಹರಡುತ್ತಿದ್ದಾರೆ. ಇಡೀ ತಂಡ ಒಟ್ಟಾಗಿ ಕೆಲಸ ಮಾಡುವುದಕ್ಕೆ ಟಾಕ್ಸಿಕ್ ಒಳ್ಳೆ ಉದಾಹರಣೆ ಅಂತ ಹೇಳಲಾಗ್ತಾ ಇದೆ. ಯಶ್ ಬಹಳ ದೊಡ್ಡ ಸ್ಟಾರ್ ಆಗಿದ್ದರೂ ಪ್ರೇಕ್ಷಕರ ನಾಡಿಮಿಡಿತ ಗೊತ್ತು. ಗೀತು ಮೋಹನ್ ದಾಸ್ ಕೊಡುವ ಇನ್ಪುಟ್ ಯಶ್ ತೆಗೆದುಕೊಳ್ಳುತ್ತಾರೆ. ಇಬ್ಬರಿಗೂ ಸಿನಿಮಾ ಚೆನ್ನಾಗಿ ಮೂಡಿ ಬರಬೇಕು ಎನ್ನುವುದೊಂದೇ ಗುರಿ. ಅದು ಬಿಟ್ಟು ಯಾವುದೇ ಈಗೋ ಇಬ್ಬರ ನಡುವೆ ಇಲ್ಲ ಎಂದು ಹೇಳಿದ್ದಾರೆ. ಯಶ್ ಹಾಗೂ ಗೀತು ಇಬ್ಬರು ಸಿನಿಮಾ ಚೆನ್ನಾಗಿ ಬರಬೇಕು ಎನ್ನುವ ಕಾರಣಕ್ಕೆ ಬಹಳ ಚರ್ಚಿಸುತ್ತಾರೆ. ಪರಸ್ಪರ ಸಲಹೆ ಸೂಚನೆಗಳನ್ನು ಸ್ವೀಕರಿಸುತ್ತಾರೆ. ಚಿತ್ರೀಕರಣದ ವೇಳೆ ಸೆಟ್ನಲ್ಲಿ ಉತ್ತಮ ವಾತಾವರಣ ಇದೆ ಎಂದು ಸುದೇವ್ ನಾಯರ್ ವಿವರಿಸಿದ್ದಾರೆ. ಇನ್ನು ಮುಂದಿನ ವರ್ಷ ಮಾರ್ಚ್ 19ಕ್ಕೆ ಟಾಕ್ಸಿಕ್ ಸಿನಿಮಾ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ತೆರೆಗೆ ಬರಲಿದ್ದು, ನಯನತಾರಾ, ರುಕ್ಮಿಣಿ ವಸಂತ್, ಹುಮಾ ಕುರೇಶಿ, ಅಕ್ಷಯ್ ಓಬೆರಾಯ ಸೇರಿ ದೊಡ್ಡ ತಾರಾಗಣ ಚಿತ್ರದಲ್ಲಿದೆ. ಒಟ್ಟಾರೆಯಾಗಿ ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರೋ ಟಾಕ್ಸಿಕ್ ಬಿಡುಗಡೆಗೂ ಮುನ್ನ ಒಂದಲ್ಲ ಒಂದು ವಿಚಾರದಲ್ಲಿ ಸೌಂಡ್ ಮಾಡ್ತಾನೆ ಇರೋದಂತೂ ನೋ ಡೌಟ್. ವರುಣ್ ಎಂ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.